ಇದೀಗ ಜಾಗತಿಕ ಭಾಷೆಯಾಗಿ ಬದಲಾಗಿದೆ. ವ್ಯಾಟಿಕನ್ ನ್ಯೂಸ್ ವೆಬ್ ಪೋರ್ಟಲ್ನಲ್ಲಿ 53ನೇ ಭಾಷೆಯಾಗಿ ಕನ್ನಡ ಸೇರ್ಪಡೆಯಾಗಿದೆ. ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ನೀಡುವ ಈ ವೆಬ್ಸೈಟ್ನಲ್ಲಿ ಇನ್ಮುಂದೆ ಕನ್ನಡ ಭಾಷೆಯಲ್ಲೂ ಸುದ್ದಿಗಳನ್ನು ಓದಬಹುದು. ವ್ಯಾಟಿಕನ್ ನ್ಯೂಸ್ ವೆಬ್ ಪೋರ್ಟಲ್ನಲ್ಲಿ 53ನೇ ಭಾಷೆಯಾಗಿ ಕನ್ನಡ ಸೇರ್ಪಡೆಯಾಗಿದೆ. ವ್ಯಾಟಿಕನ್ ಸಿಟಿಯಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಈ ವೆಬ್ ಪೋರ್ಟಲ್ನಲ್ಲಿ ಕ್ರೈಸ್ತರ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರ ಸಂದೇಶಗಳು, ಕ್ಯಾಥೋಲಿಕ್ ಚರ್ಚ್ ಕಾರ್ಯಕ್ರಮಗಳು ಹಾಗೂ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಪ್ರಕಟಿಸಲಾಗುತ್ತಿದೆ. ಇನ್ನು ವಿಶ್ವದ ವಿವಿಧ ಭಾಷೆಗಳಲ್ಲಿ ಈ ವೆಬ್ಸೈಟ್ ಮೂಲಕ ಮಾಹಿತಿ ಒದಗಿಸಲಾಗುತ್ತಿದೆ. ಅದರಲ್ಲಿ ಹಿಂದಿ, ತಮಿಳು ಹಾಗೂ ಮಲಯಾಳಂ ಭಾಷೆಗಳು ಒಳಗೊಂಡಿದೆ. ಇದೀಗ ಆ ಸಾಲಿಗೆ ಕನ್ನಡ ಭಾಷೆ ಸೇರಿದೆ. ಕಳೆದ ಮಂಗಳವಾರದಿಂದ ಈ ವ್ಯಾಟಿಕನ್ ಸುದ್ದಿ ತಾಣ ಕನ್ನಡದಲ್ಲಿ ತೆರೆದುಕೊಂಡಿದೆ. ವ್ಯಾಟಿಕನ್ ಪ್ರಕಾರ ಇದು ಕರ್ನಾಟಕದ ಡಿಕ್ಯಾಸ್ಟರಿ ಫಾರ್ ಕಮ್ಯುನಿಕೇಷನ್ ಮತ್ತು ಬೆಂಗಳೂರಿನ ಆರ್ಚ್ಡಿಯಾಸಿಸ್ನ ಸಹಯೋಗದೊಂದಿಗೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ಆರ್ಚ್ಡಿಯಾಸಿಸ್ನ ಕಮ್ಯುನಿಕೇಷನ್ ಮುಖ್ಯಸ್ಥರಾಗಿರುವ ಫಾದರ್ ಸಿರಿಲ್ ವಿಕ್ಟರಿ ಹೇಳುವಂತೆ ಈ ಯೋಜನೆಗೆ ಸುಮಾರು 24 ತಿಂಗಳುಗಳ ಕಾಲ ಸಿದ್ಧತೆಗಳು ನಡೆದಿವೆ. ಇನ್ನು ಕಳೆದ 3 ತಿಂಗಳು ಇದಕ್ಕಾಗಿ ಶ್ರಮ ವಹಿಸಲಾಗಿದ್ದು ಅಂತಿಮವಾಗಿ ಮಂಗಳವಾರ ಕನ್ನಡ ಭಾಷೆಯನ್ನ ಸೇರಿಸಲಾಗಿದೆ ಎಂದರು. ಇನ್ನು ಈ ಬಗ್ಗೆ ಬೆಂಗಳೂರಿನ ಆರ್ಚ್ ಬಿಷಪ್ ಡಾಕ್ಟರ್ ಪೀಟರ್ ಮಚಾಡೋ ಮಾತನಾಡಿ, ಕನ್ನಡದಲ್ಲಿ ವೆಬ್ ಪೇಜ್ ಪ್ರಾರಂಭಿಸಲು ನನಗೆ ಸಂತೋಷವಾಗಿದೆ. ಕನ್ನಡದಲ್ಲಿ ಲೇಖನಗಳನ್ನ ಓದೋದ್ರಿಂದ ಮತ್ತು ನಂತರದ ಹಂತದಲ್ಲಿ ಆಡಿಯೋ ವಿಡಿಯೋದಲ್ಲಿ ಪ್ರಸಾರದಿಂದ ಖಂಡಿತವಾಗಿಯೂ ಎಲ್ಲರೂ ಪ್ರಯೋಜನ ಪಡೆಯುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.